ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಿಸಿದಂತಹ ಇತಿಹಾಸ ಪ್ರಥಮ BA ವಿದ್ಯಾರ್ಥಿಗಳಿಗೆ ಇರ್ತಕ್ಕಂತಹ ಪಠ್ಯಕ್ರಮ ಭಾರತದ ಇತಿಹಾಸ ಕಂಚಿನ ಯುಗದಿಂದ 12ನೇ ಶತಮಾನದವರೆಗೆ. ಈ ಪಠ್ಯದಲ್ಲಿ ಇರ್ತಕ್ಕಂತಹ ಒಂದು ಚಾಪ್ಟರ್ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಹೊಸ ಮತಗಳ ಉದಯ, ಜೈನ ಧರ್ಮ ಮತ್ತು ಬೌದ್ಧ ಧರ್ಮ, ಅದರ ಪ್ರವರ್ತಕರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕಿದೆ. ಅದರಲ್ಲಿ ಈಗಾಗಲೇ ಈ ಹಿಂದಿನ ವಿಡಿಯೋದಲ್ಲಿ ನಾನು ಜೈನ ಧರ್ಮದ ಸಂಸ್ಥಾಪಕನಾಗಿರ್ತಕ್ಕಂತಹ ಮಹಾವೀರನ ಜೀವನ ಮತ್ತು ಸಾಧನೆ, ಜೈನ ಸಂಪ್ರದಾಯಗಳ ಕುರಿತು ಮಾಹಿತಿಯನ್ನು ನೀಡಿದ್ದೇನೆ. ಈ ವಿಡಿಯೋದಲ್ಲಿ ನಾನು ನೀಡ್ತಕ್ಕಂತಹ ವಿಷಯ ಮಹಾವೀರರ ತತ್ವಗಳು. ಜೈನ ಧರ್ಮದ ಸಂಸ್ಥಾಪಕನಾಗಿರ್ತಕ್ಕಂತಹ ಮಹಾವೀರ ಹಲವಾರು ವರ್ಷಗಳ ಕಾಲ ತಪಸ್ಸನ್ನಾಚರಿಸಿ ಜೃಂಬಿಕಾ ಗ್ರಾಮದಲ್ಲಿ ಆತ ಜ್ಞಾನೋದಯವನ್ನು ಪಡ್ಕೊಳ್ತಾನೆ. ತಾನು ಪಡ್ಕೊಂಡಂತಹ ಜ್ಞಾನವನ್ನು ತನ್ನ ಅನುಯಾಯಿಗಳಿಗೆ ಆತ ಬೋಧನೆಯನ್ನು ಮಾಡ್ತಾನೆ. ಈಗಾಗಲೇ ಪಾರ್ಶ್ವನಾಥ ಬೋಧಿಸಿದಂತಹ ಸತ್ಯ, ಅಹಿಂಸ, ಅಪರಿಗ್ರಹ, ಆಸ್ತೇಯ ಈ 4 ತತ್ವಗಳನ್ನು ಒಪ್ಕೊಂಡಂತಹ ಮಹಾವೀರ ಅದಕ್ಕೆ 5ನೆಯ ತತ್ವವಾಗಿ ಬ್ರಹ್ಮಚರ್ಯ ಅನ್ನುವಂತಹ ತತ್ವವನ್ನು ಕೂಡ ಸೇರಿಸ್ತಾನೆ. ಇಂತಹ ಒಂದು ಆತ ಬೋಧಿಸಿದಂತಹ ಹಲವಾರು ತತ್ವಗಳು ಹಲವಾರು ಗ್ರಂಥಗಳಲ್ಲಿ, ಪವಿತ್ರ ಗ್ರಂಥಗಳಲ್ಲಿ ಅಡಕವಾಗಿವೆ. ಅಂತಹ ಪವಿತ್ರ ಗ್ರಂಥಗಳಲ್ಲೂ ಯಾವುದು ಅಂತ ಹೇಳಿದರೆ 12 ಅಂಗಗಳು, 12 ಉಪಾಂಗಗಳು, 10 ಪ್ರಕೀರ್ಣಗಳು, 6 ಛೇದ ಸೂತ್ರಗಳು ಮೊದಲಾಗತಕ್ಕಂತಹ ತತ್ವಗಳಲ್ಲಿ ಅವನ ಗ್ರಂಥಗಳಲ್ಲಿ ಅವನ ತತ್ವಗಳು ಅಡಕವಾಗಿದೆ. ಜೈನ ತತ್ವಜ್ಞಾನವು ಮುಖ್ಯವಾಗಿ ಹಿಂದೂ ಸಾಂಖ್ಯ ತತ್ವಜ್ಞಾನದೊಂದಿಗೆ ಸಾಕಷ್ಟು ನಿಕಟ ಸಂಬಂಧವನ್ನು ಹೊಂದಿದೆ ಅಂತ ಹೇಳ್ಬೋದು. ಮಹಾವೀರನಿಗೆ ವೇದಗಳಲ್ಲಿ ಮತ್ತು ಅವುಗಳ ಮೇಲೆ ಅಧಿಕಾರವನ್ನು ಸ್ಥಾಪಿಸಿದಂತಹ ಬ್ರಾಹ್ಮಣರ ಅಧಿಕಾರವನ್ನು ಆತ ಒಪ್ಪಲಿಲ್ಲ, ಯಾಗ ಯಜ್ಞಗಳನ್ನು ಆತ ಒಪ್ಕೊಳ್ಳಿಲ್ಲ. ಬದಲಿಗೆ ಆತ ನೈತಿಕ ತತ್ವಗಳನ್ನು ಮತ್ತು ಸನ್ಯಾಸದ ಜೀವನವನ್ನು ಆತ ಬೋಧಿಸ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯಾವುದೇ ತಾರತಮ್ಯ ಇಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆತ ಮೋಕ್ಷವನ್ನು ಪಡ್ಕೊಳ್ಬೋದು ಅಂಥೇಳಿ ಆತ ತಿಳಿಸ್ತಾನೆ. ಜೊತೆಗೆ ದೇವರು ವಿಶ್ವದ ಸೃಷ್ಟಿಕರ್ತ ಅನ್ನೋದನ್ನು ಆತ ನಂಬಲಿಲ್ಲ. ಜೊತೆಗೆ ದೇವರ ಅಸ್ತಿತ್ವದ ಕುರಿತು ಕೂಡ ಆತ ನಂಬಿಕೆಯನ್ನು ಹೊಂದಿರಲಿಲ್ಲ. ಅವನ ಪ್ರಕಾರ ಜೈನ ಧರ್ಮ ಮುಖ್ಯವಾಗಿ ಸತ್ಯ ಸಾಕ್ಷಾತ್ಕಾರಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತದೆ. ಮಾನವನ ಆತ್ಮದಲ್ಲಿನೇ ಸುಪ್ತವಾದಂತಹ ದೈವಿ ಶಕ್ತಿ ಇದೆ. ಮಾನವರೆಲ್ಲರೂ ಕೂಡ ಸಮಾನರು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸ್ವಪ್ರಯತ್ನದಿಂದಲೇ ಆತ ಮೋಕ್ಷ ಮಾರ್ಗವನ್ನು ಪಡ್ಕೊಳ್ಬೋದು ಅಂಥೇಳಿ ಆತ ತಿಳಿಸಿಕೊಡ್ತಾನೆ. ಮಾನವನು ತನ್ನ ಭವಿಷ್ಯವನ್ನು, ತನ್ನ ಜೀವನವನ್ನು ತಾನೇ ರೂಪಿಸಬಲ್ಲ ಅಂಥೇಳಿ ಹೇಳ್ತಾನೆ. ಜೊತೆಗೆ ಮಹಾವೀರ ಕರ್ಮ ಸಿದ್ಧಾಂತ ಮತ್ತು ಆತ್ಮದ ಚಲನೆಯನ್ನು ಆತ ಒಪ್ಕೊಳ್ತಾನೆ, ಅದರಲ್ಲಿ ನಂಬಿಕೆಯನ್ನು ಹೊಂದಿರ್ತಾನೆ. ಆತ ಬೋಧಿಸಿದಂತಹ ಧರ್ಮದಲ್ಲಿ ಮುಖ್ಯವಾಗಿ ಅಹಿಂಸಾ ತತ್ವಕ್ಕೆ ಅತ್ಯಂತ ಮಹತ್ವವನ್ನು ನೀಡಿದ್ದಾನೆ. ಅಹಿಂಸಾ ತತ್ವ ಜೈನ ಧರ್ಮದ ಅವಿಭಾಜ್ಯ ಅಂಗ ಅಂಥೇಳಿ ಅನಿಸ್ಕೊಂಡಿದೆ. ಈ ಅಹಿಂಸಾ ತತ್ವ ಪ್ರಾಣಿ ಪಕ್ಷಿಗಳಿಗೆ ಮಾತ್ರವೇ ಸೀಮಿತ ಆಗಿರದೆ ಸಕಲ ಗಿಡಮರಗಳಿಗೂ ಸಕಲ ವಸ್ತುಗಳಿಗೂ ಕೂಡ ತನ್ನದೇ ಆದಂತಹ ಅಸ್ತಿತ್ವ ಇದೆ. ಅವುಗಳಿಗೆ ಯಾವುದೇ ರೀತಿಯ ನೋವನ್ನುಂಟು ಮಾಡಬಾರ್ದು ಅಂಥೇಳಿ ಆತ ತಿಳಿಸ್ತಾನೆ. ಕಾಯ, ವಾಚ, ಮನಸ ಅಹಿಂಸಾ ತತ್ವವನ್ನು ಪಾಲಿಸಬೇಕು ಅಂಥೇಳಿ ಮಾಹಿತಿಯನ್ನು ನೀಡ್ತಾನೆ. ಜೈನ ಧರ್ಮ ಮೋಕ್ಷ ಸಾಧನೆಗೆ 5 ರೀತಿಯ ಜ್ಞಾನದ ಅವಶ್ಯಕತೆಗಳನ್ನು ಒತ್ತಿ ಹೇಳುತ್ತೆ. ಮತಿಜ್ಞಾನ, ಶ್ರುತಿಜ್ಞಾನ, ಅವಧಿಜ್ಞಾನ, ಮನೋಜ್ಞಾನ ಮತ್ತು ಕೈವಲ್ಯ ಜ್ಞಾನ ಅಂಥೇಳಿ 5 ತತ್ವಗಳಿಗೆ ಅದು ಮೋಕ್ಷ ಸಾಧನೆಗೆ ಮಾಹಿತಿಯನ್ನು ನೀಡುತ್ತೆ. ಜೊತೆಗೆ ಉಪನಿಷತ್ತುಗಳ ಕರ್ಮ ಸಿದ್ಧಾಂತವನ್ನು ಒಪ್ಕೊಂಡಂತಹ ಮಹಾವೀರ ಕರ್ಮವೇ ಜನನ ಮರಣಗಳಿಗೆ ಕಾರಣ. ಈ ಕರ್ಮದಿಂದ ಮುಕ್ತನಾಗೋದಕ್ಕೆ 3 ಸಿದ್ಧಿಗಳು ಅತ್ಯಂತ ಅವಶ್ಯಕ ಅಂಥೇಳಿ ಹೇಳ್ತಾನೆ. ಹೀಗಾಗಿ ಅದನ್ನು ತ್ರಿರತ್ನಗಳು ಅಥವಾ ರತ್ನತ್ರಯಗಳು ಅಂಥೇಳಿ ಕರೀತಾರೆ. ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಚಾರಿತ್ರ್ಯ. ಸಮ್ಯಕ್ ಜ್ಞಾನ ಅಂತ ಹೇಳಿದರೆ ಸುಜ್ಞಾನ, ಸಮ್ಯಕ್ ಅಂತ ಹೇಳಿದರೆ ಒಳ್ಳೆಯ, ಸುಜ್ಞಾನ ಅಥವಾ ಒಳ್ಳೆಯ ಜ್ಞಾನ.
ಮಹಾವೀರನ ಬೋಧನೆಗಳ ಬಗ್ಗೆ ಅಚಲವಾದಂತಹ ನಂಬಿಕೆ ಅಥವಾ ಸರಿಯಾದಂತಹ ತಿಳುವಳಿಕೆ ಇರ್ತಕ್ಕಂಥದ್ದು. ಸಮ್ಯಕ್ ದರ್ಶನ ಅಂತ ಹೇಳಿದರೆ ಅಚಲವಾದಂತಹ ನಂಬಿಕೆಯಿಂದ ಸಾಕ್ಷಾತ್ಕರಿಸಿಕೊಂಡಂತಹ ಅನುಭವ. ಸಮ್ಯಕ್ ಚಾರಿತ್ರ್ಯ ಅಂತ ಹೇಳಿದ್ರೆ ಸದ್ವರ್ತನೆ ಅಥವಾ ಒಳ್ಳೆಯ ಚಾರಿತ್ರ್ಯ, ತಿಳಿದುದನ್ನು ನಂಬಿದಂತೆ ನಡೆಯುವುದು ಸಮ್ಯಕ್ ಚಾರಿತ್ರ್ಯ. ಹೀಗೆ 3 ರತ್ನಗಳನ್ನು ಆತ ಬೋಧನೆಯನ್ನು ಮಾಡ್ತಾನೆ. ಅದರ ಜೊತೆಗೆ ಈ 3 ತ್ರಿರತ್ನಗಳು ಮೋಕ್ಷಕ್ಕೆ ದಾರಿ ಮಾಡಿಕೊಡತ್ತೆ. ಇದನ್ನು ಸಾಧಿಸಬೇಕಾದ್ರೆ ಕಠಿಣ ತಪಸ್ಸನ್ನು ಮಾಡಬೇಕು, ಕಠಿಣ ಮಾರ್ಗಗಳನ್ನು ಅನುಸರಿಸಬೇಕು, ದೇಹವನ್ನು ದಂಡಿಸಬೇಕು, ಇಂದ್ರಿಯ ವ್ಯಾಮೋಹಗಳನ್ನು ತ್ಯಜಿಸಬೇಕು, ಪ್ರಾಪಂಚಿಕ ಬಂಧನದಿಂದ ಮುಕ್ತ ಆಗಬೇಕು ಅಂಥೇಳಿ ಹೇಳ್ತಾನೆ. ತಪಸ್ಸು ಮಾಡಬೇಕು, ದೇಹ ದಂಡನೆ ಮಾಡಬೇಕು, ಸಲ್ಲೇಖನ ವ್ರತವನ್ನು ಮಾಡಬೇಕು. ಸಲ್ಲೇಖನ ವ್ರತ ಅಂತ ಹೇಳಿದ್ರೆ ಅನ್ನ ಆಹಾರಾದಿಗಳನ್ನು ಬಿಟ್ಟು ತ್ಯಜಿಸಿ ದೇಹಕ್ಕೆ ದಂಡನೆಯನ್ನು ಕೊಡೋದ್ರ ಮೂಲಕ ನಿರ್ವಾಣವನ್ನು ಹೊಂದಬಹುದು, ಈ ಜೀವನವನ್ನು ಕೊನೆಗೊಳಿಸ್ಬೋದು ಅಂಥೇಳಿ ಆತ ಹೇಳ್ತಾನೆ. ಉಗ್ರವಾದಂತಹ ದೇಹದಂಡನೆ ಮತ್ತು ತಪಸ್ಸು ಆತ್ಮಬಲವನ್ನು ಹೆಚ್ಚಿಸಿ ಪೂರ್ವ ಜನ್ಮಗಳಲ್ಲಿನ ಕರ್ಮಗಳನ್ನೆಲ್ಲ ನಾಶ ಮಾಡಿ ಮೋಕ್ಷ ಪ್ರಾಪ್ತವಾಗೋದಕ್ಕೆ ಸಹಾಯ ಮಾಡುತ್ತೆ. ಮಹಾವೀರ ಈ ರೀತಿ ಹೇಳ್ತಾ ಸನ್ಯಾಸ ಜೀವನಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ನೀಡ್ತಾನೆ. ಆದರೆ ಈ ಎಲ್ಲ ತತ್ವಗಳು ಕೂಡ ಜನಸಾಮಾನ್ಯರಿಗೆ ಅನುಸರಿಸೋದಕ್ಕೆ ತುಂಬ ಕಠಿಣವಾಗಿರುತ್ತೆ. ಹಾಗಾಗಿ ಸನ್ಯಾಸಿಗಳಿಗೆ ತುಂಬ ಕಠಿಣವಾದಂತಹ ತತ್ವಗಳು, ಅದೇ ರೀತಿ ಹಲವಾರು ಗೃಹಸ್ಥ ಜೀವನವನ್ನು ನಡೆಸ್ತಕ್ಕಂತಹ ಸಾವಿರಾರು ಮಂದಿ ಕೂಡ ಇವನ ತತ್ವಗಳಿಂದ ಆಕರ್ಷಿತರಾಗ್ತಾರೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಸನ್ಯಾಸ ಜೀವನವನ್ನು ಅನುಸರಿಸೋದು ಕಷ್ಟ. ಸಾಂಸಾರಿಕ ಜೀವನದಲ್ಲಿ ಇದ್ಕೊಂಡೇ ಜೈನ ಧರ್ಮದ ಪಾಲನೆಯನ್ನು ಮಾಡ್ಬೋದು ಅಂಥೇಳಿ ಅವರಿಗೆ ಗೃಹಸ್ಥರಿಗೋಸ್ಕರ ತುಂಬ ಸರಳವಾದಂತಹ ತತ್ವಗಳನ್ನು ಆತ ಹೇಳ್ತಾನೆ. 5 ತತ್ವಗಳನ್ನು ಹೇಳ್ತಾನೆ. ಅದನ್ನು ಪಂಚಮಹಾರಥಗಳು ಅಥವಾ ಅಣುರಥಗಳು ಅಂಥೇಳಿ ಕರೀತಾರೆ. ಈಗಾಗಲೇ ಪಾರ್ಶ್ವನಾಥ 4 ತತ್ವಗಳನ್ನು ಹೇಳಿರ್ತಾನೆ. ಆ ತತ್ವಗಳಿಗೆ ಮುಖ್ಯವಾಗಿ ಈಗ ಬ್ರಹ್ಮಚರ್ಯ ಅನ್ನುವಂತಹ ತತ್ವ ಅಂದರೆ ಸತ್ಯ, ಸುಳ್ಳನ್ನು ಹೇಳಬಾರ್ದು, ಸತ್ಯವನ್ನೇ ನುಡಿಬೇಕು. ಅಹಿಂಸಾ, ಯಾರಿಗೂ ಕೂಡ ಹಿಂಸಿಸಬಾರ್ದು. ಪ್ರಾಣಿ ಪಕ್ಷಿಗಳಿಗೆ, ಮನುಷ್ಯರಿಗೆ ಅಷ್ಟೇ ಅಲ್ಲದೆ ಸಕಲ ಗಿಡ ಮರಗಳಿಗೂ ಕೂಡ ತನ್ನದೇ ಆದಂತಹ ಅಸ್ತಿತ್ವ ಇದೆ, ಅದಕ್ಕೆ ನಾವು ಹಾನಿ ಮಾಡಬಾರ್ದು. ಅಹಿಂಸಾ ತತ್ವ ತಿಳಿಸ್ತದೆ. ಆಸ್ತೇಯ ಅಂತ ಹೇಳಿದರೆ ಕಳ್ಳತನವನ್ನು ಮಾಡಬಾರ್ದು. ಅಪರಿಗ್ರಹ, ಸಂಪತ್ತಿನ ಶೇಖರಣೆಯನ್ನು ಮಾಡಬಾರ್ದು. ಮತ್ತು ಬ್ರಹ್ಮಚರ್ಯ ಪಾಲನೆ, ಇಂದ್ರಿಯ ನಿಗ್ರಹವನ್ನು ಮಾಡಬೇಕು ಅಂಥೇಳಿ ಆತ ತಿಳಿಸ್ತಾನೆ. ಈ ರೀತಿ ಗೃಹಸ್ಥರಿಗೂ ಕೂಡ ಸರಳ ತತ್ವಗಳನ್ನು ಬೋಧಿಸೋದ್ರ ಮೂಲಕ ಅವರಿಗೆ ಒಂದು ಉನ್ನತ ಮಾರ್ಗವನ್ನು ಹಾಕಿಕೊಡ್ತಾನೆ. ಮೋಕ್ಷ ಪ್ರಾಪ್ತಿಯ ಮಾರ್ಗ ಯಾವುದು ಅಂಥೇಳಿ ಸನ್ಯಾಸಿಗಳಿಗೆ ಮತ್ತು ಗೃಹಸ್ಥರಿಗೆ ಇಬ್ಬರಿಗೂ ಕೂಡ ಆತ ತನ್ನದೇ ಆದಂತಹ ತತ್ವಗಳನ್ನು ತಿಳಿಸ್ತಾನೆ. ಮಹಾವೀರ ಮುಖ್ಯವಾಗಿ ಸ್ತ್ರೀಯರಿಗೂ ಕೂಡ ಮೋಕ್ಷ ಸಾಧನೆ ಸಾಧ್ಯ ಅನ್ನೋದನ್ನು ತಿಳಿಸಿಕೊಡ್ತಾನೆ. ಮೋಕ್ಷ ಸಾಧನೆಯನ್ನು ಅವರು ಕೂಡ ಪಡ್ಕೊಳ್ಬೋದು. ಹಾಗಾಗಿ ಆತ ಈ ರೀತಿ ಹೇಳಿದ್ರಿಂದ ಸ್ತ್ರೀಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜೈನ ಮತಾವಲಂಬಿಗಳಾಗ್ತಾರೆ. ಸಂಘಗಳ ಸದಸ್ಯರಾಗಿ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸ್ತಾರೆ. ಜೊತೆಗೆ ಮಹಾವೀರ ನಿವೃತ್ತಿ ಮಾರ್ಗ ಅಂಥೇಳಿ ತನ್ನದೇ ಆದಂತಹ ಮತ್ತೊಂದು ತತ್ವಗಳನ್ನು ಆತ ಹೇಳ್ತಾನೆ. ಬುದ್ಧ ಹೇಳಿದ ಹಾಗೆ ಈ ಜಗತ್ತು ಕಷ್ಟ, ನೋವು, ದುಃಖಗಳಿಂದ ತುಂಬಿ ಹೋಗಿದೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆಸೆ ಆಕಾಂಕ್ಷೆಗಳಿಂದ ಆತ ಪ್ರಭಾವಿತನಾಗಿದ್ದಾನೆ. ಇವುಗಳನ್ನು ತ್ಯಜಿಸಿದರೆ ಸಂತೋಷದ ಜೀವನವನ್ನು ನಡೆಸಬಹುದು. ಇದಕ್ಕೆ 7 ಮುಖ್ಯ ತತ್ವಗಳು ಕಾರಣ ಆಗುತ್ತೆ ಅಂಥೇಳಿ ಹೇಳ್ತಾನೆ. ಮೊದಲನೇದು, ಈ ಜಗತ್ತಿನಲ್ಲಿ ಜೀವ ಅನ್ನೋದಿದೆ, ಅಜೀವಗಳು ಕೂಡ ಇದೆ. 2 ಒಂದನ್ನೊಂದು ಸಂಪರ್ಕಿಸತ್ವೆ. ಇದರಿಂದಾಗಿ ಕೆಲವು ಶಕ್ತಿ ಉತ್ಪತ್ತಿಯಾಗತ್ತೆ. ನಂತರ ಸಂಪರ್ಕ ನಿಂತು ಹೋಗುತ್ತೆ. ಶಕ್ತಿಯು ವಿಪರೀತವಾಗಿ ನಂತರ ನಿರ್ವಾಣ ಸಾಧ್ಯ ಆಗುತ್ತೆ ಅನ್ನೋದನ್ನು ಆತ ಹೇಳ್ತಾನೆ. ಜೊತೆಗೆ ಜೀವ ಮತ್ತು ಅಜೀವ, ಜೀವ ಮತ್ತು ಪರಮಾತ್ಮ, ಇದರ ಬಗ್ಗೆ ಕೂಡ ಆತ ಸ್ಪಷ್ಟವಾಗಿ ತಿಳಿಸ್ತಾನೆ. ಈ ಮನುಷ್ಯ ದೇಹದಲ್ಲಿ ವಸ್ತು ವಿಷಯನೂ ಕೂಡ ಇರುತ್ತೆ, ಅದು ಅಜೀವ, ಮತ್ತು ಜೀವನೂ ಕೂಡ ಇರುತ್ತೆ, ಅದು ಆತ್ಮ. ಜೀವ ಅಥವಾ ಆತ್ಮ ಅಮರವಾಗಿರುತ್ತೆ, ಅಜೀವ
ವಸ್ತು ವಿಷಯ ಅಥವಾ ವಿಷಯ ವಸ್ತು ಅಥವಾ ದೇಹ ಅದು ಶಾಶ್ವತ ಅಲ್ಲ. ಆತ್ಮದಿಂದ ಮಾತ್ರ ಮೋಕ್ಷ ಸಾಧನೆ ಸಾಧ್ಯ ಅಂಥೇಳಿ ಹೇಳ್ತಾನೆ. ಈ ರೀತಿ ಹಲವಾರು ತತ್ವಗಳನ್ನು ತಿಳಿಸಿಕೊಡ್ತಾ ಜೈನ ಧರ್ಮೀಯರಿಗೆ ಒಂದು ಉನ್ನತ ಮಾರ್ಗವನ್ನು ಹಾಗೆ ಕೊಡ್ತಾನೆ. ವೈದಿಕ ಧರ್ಮ ಹಲವಾರು ಮುಖ್ಯವಾಗಿ ಕಷ್ಟಕರವಾಗಿರ್ತಕ್ಕಂತಹ ಆಚರಣೆಗಳನ್ನು ಒತ್ತಾಯಿಸ್ತಕ್ಕಂತಹ ಸಂದರ್ಭದಲ್ಲಿ ಜೈನ ಧರ್ಮೀಯರಿಗೆ ಒಂದು ಸರಳವಾದಂತಹ ತತ್ವಗಳನ್ನು ಆತ ಹಾಕಿಕೊಟ್ಟು ಮಾರ್ಗದರ್ಶಿಯಾಗಿ ನಿಲ್ತಾನೆ. ಭಾರತದ ಸಂಸ್ಕೃತಿಗೆ ತನ್ನದೇ ಆದಂತಹ ಕೊಡುಗೆಗಳನ್ನು ಆತ ನೀಡಿದ್ದಾನೆ. ಮಹಾವೀರ ಬೋಧಿಸಿದಂತಹ ತತ್ವಗಳನ್ನು ಚಾಚೂ ತಪ್ಪದೆ ಅನುಸರಿಸಿಕೊಂಡು ಬಂದಂಥವರು ಅವರು ದಿಗಂಬರರು ಅನ್ನಿಸ್ಕೊಳ್ತಾರೆ. ಅಂದರೆ ಅಷ್ಟದಿಕ್ಕುಗಳೇ ಅವರಿಗೆ ವಸ್ತ್ರಗಳು. ಬರೀ ಈ ಒಂದು ಜೀವನವನ್ನು ತಿಳಿಸೋದಲ್ಲದೆ ಸಕಲ ಜಡ ವಸ್ತುಗಳಿಂದಲೂ ಕೂಡ ಮುಕ್ತಿ ಹೊಂದಬೇಕು ಅನ್ನೋದು ಅವನ ಮುಖ್ಯ ಉದ್ದೇಶವಾಗಿರುತ್ತೆ. ಹಾಗಾಗಿ ಮಹಾವೀರನ ಅನುಯಾಯಿಗಳು ದಿಗಂಬರರು ಅಂಥೇಳಿ ಅನ್ನಿಸ್ಕೊಳ್ತಾರೆ. ಆದರೆ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿದ್ದಂತಹ ಜೈನ ಮುನಿ ಭದ್ರಬಾಹು ಆತ ಶ್ರವಣಬೆಳಗೊಳಕ್ಕೆ ಬಂದು ಹೋದ ನಂತರದಲ್ಲಿ ಮುಖ್ಯವಾಗಿ ಆತ ಬಿಳಿಯ ವಸ್ತ್ರಗಳನ್ನು ಧರಿಸೋದಕ್ಕೆ ಅಂತಹ ಆಚರಣೆಗಳನ್ನು ಪಾಲಿಸ್ಕೊಂಡು ಬರ್ತಾರೆ. ಹಾಗಾಗಿ ಭದ್ರಬಾಹುವಿನ ಅನುಯಾಯಿಗಳಿಗೆ ಶ್ವೇತಾಂಬರರು, ಬಿಳಿಯ ವಸ್ತ್ರಗಳನ್ನು ಧರಿಸುವಂಥವರು ಅಂಥೇಳಿ ಹೇಳ್ತಾರೆ. ಈ ರೀತಿ ಮಹಾವೀರ ತನ್ನದೇ ಆದಂತಹ ತತ್ವಗಳನ್ನು ತಿಳಿಸೋದ್ರ ಮೂಲಕ ಜನಸಾಮಾನ್ಯರಿಗೂ ಕೂಡ ಅನ್ವಯವಾಗುವಂತಹ ತತ್ವಗಳನ್ನು ಹೇಳುವುದರ ಮೂಲಕ ಅವರಿಗೆ ಮಾರ್ಗದರ್ಶಿಯಾಗಿ ನಿಲ್ತಾನೆ. ನಮಸ್ಕಾರ.